ನಮಸ್ಕಾರ, ಇದು 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ. ನಮ್ಮ ಖಡಕ್ ಪ್ರಶ್ನೆಗಳಿಗೆ ಇಷ್ಟು ದಿನ ರಾಜಕಾರಣಿಗಳು ಉತ್ತರ ಕೊಡ್ತಾ ಇದ್ರು. ಲೋಕಸಭಾ ಅಖಾಡದಲ್ಲಿ ಈಗ ವೋಟರ್ಸ್ ಉತ್ತರ ಕೊಡ್ತಾರೆ. ಎಸ್, ಇದು 60 ಸೆಕೆಂಡ್ಸ್ ವಿತ್ ವೋಟರ್ಸ್. ನಿಮ್ಮ ಹೆಸರೇನು? ಸರಸ್ವತಿ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಅಭಿವೃದ್ಧಿ. ಮೋದಿ ಇನ್ನೊಂದ್ಸಲ ಪ್ರಧಾನಿ ಆಗ್ಬೇಕಾ ಬೇಡವಾ? 3ನೇ ಸರ್ತಿ ಆಗಬೇಕು. ಆಗ್ಬೇಕಾ? ಯಾಕೆ? ಅವರು 10 ವರ್ಷದಿಂದ ಮಾಡಿದ ಒಳ್ಳೆ ಕೆಲಸಗಳೇ ಜನರಿಗೆ ಒಂದು ಹಿತ ಇದೆ. ರಾಮ ಮಂದಿರ ಕಟ್ಟಿದ್ದೇ ಮೋದಿ ಅಭಿವೃದ್ಧಿನಾ, ಸಾಧನೆನಾ? ರಾಮ ಮಂದಿರ 500 ವರ್ಷದ ಇತಿಹಾಸ ಅವ್ರು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ನನ್ನ ಮನಸ್ಸು BJP. ಈಗ ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಾ? ನಮಸ್ಕಾರ ಕಣಮ್ಮ, ಅವ್ರ ಸವಸನೆ ಇಲ್ಲ ನಮಗೆ. ಯಾಕೆ? ನಾವು ತಗೊಳ್ಳೋದು ಇಲ್ಲ, ಮಾಡೋದು. ಮೋದಿ ಗ್ಯಾರಂಟಿನ ಸಿದ್ದರಾಮಯ್ಯ ಗ್ಯಾರಂಟಿ? ನಾನೇ ಮೋದಿ ಗ್ಯಾರಂಟಿ. 28 ಕ್ಷೇತ್ರ ಐತೆ ಕರ್ನಾಟಕದಲ್ಲಿ. ಬಿಜೆಪಿ ಎಷ್ಟು ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ BJP 25 ಗೆಲ್ತೈತೆ. ಸಿದ್ದರಾಮಯ್ಯ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? ಬರೀ 4 ಕೊಡೋದು. ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದಾರಲ್ಲ, ಅದು ವರ್ಕೌಟ್ ಆಗುತ್ತಾ? ಆಗ್ತದೆ. ಕುಮಾರಸ್ವಾಮಿ ಗೆಲ್ತಾರ ಮಂಡ್ಯದಿಂದ? ಮಂಡ್ಯದಿಂದ ಗೆಲ್ತಾರೆ. ಮೈಸೂರಿಂದ ಯದುವೀರ್ ಗೆಲ್ತಾರಾ? ಗೆಲ್ತಾರೆ, ಅದು ಗ್ಯಾರಂಟಿ. ನಾನೇ ಕೊಡ್ತೀನಿ ಗ್ಯಾರಂಟಿ ಅಂತ. 28 ಜನ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿದಾರಲ್ಲ, ಯಾರು ನಿಮ್ಮ ಫೇವ್ರೇಟು? ರಾಘವೇಂದ್ರ. ಓಕೆ, ಈಗ ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ. ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ, ಒಂದು ಪದದಲ್ಲಿ ಹೇಳ್ಬೇಕು. ನರೇಂದ್ರ ಮೋದಿ? ಒಳ್ಳೆ ವ್ಯಕ್ತಿ. ರಾಹುಲ್ ಗಾಂಧಿ? ನಮಸ್ಕಾರ. ಸಿದ್ದರಾಮಯ್ಯ? ಅದಕ್ಕಿಂತ ನಮಸ್ಕಾರ. DK ಶಿವಕುಮಾರ್? ಅದು ಎಲ್ಲರಿಗಿಂತ ಕುಮಾರಸ್ವಾಮಿ ಅವರು? ಪರವಾಗಿಲ್ಲ. ದೇವೇಗೌಡರು? ದೇವೇಗೌಡರು ಪರವಾಗಿಲ್ಲ. ಯಡಿಯೂರಪ್ಪ? ಯಡಿಯೂರಪ್ಪನೂ ಪರವಾಗಿಲ್ಲ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.